ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ಗೆದ್ದ ತಕ್ಷಣವೇ ನಮ್ಮ ಭಾರತದ ಬಗ್ಗೆ ಮಾತನಾಡಿದರು ಪ್ಯಾಪ್ ಡು ಪ್ಲೆಸಿಸ್ ಮತ್ತು ಎಬಿ ಡಿವಿಲಿಯರ್ಸ್ ಮತ್ತು ಪ್ಯಾಪ್ ಡು ಪ್ಲೆಸಿಸ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ನಮ್ಮ ಭಾರತ ತಂಡದ ಬಗ್ಗೆ ಮತ್ತು ಆಟಗಾರರ ಬಗ್ಗೆ ಮತ್ತು ಫ್ಯಾನ್ಸ್ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಎಬಿಡಿ ಮತ್ತು ಪ್ಯಾಪ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಮತ್ತು ಅಭಿಷೇಕ್ ಶರ್ಮಾ ಬಗ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ವಿಶ್ವಕಪ್ ನಲ್ಲಿ ಇವತ್ತಿನ ದಿನ ಫಾರ್ಮ್ಗೆ ಆದ್ರೆ ಬಂದಿದ್ದಾರೆ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಬಗ್ಗೆ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡೋದೈತೆ ಅಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು MA ಚಿದಂಬರಂ ಸ್ಟೇಡಿಯಂ ನಲ್ಲಿ ಆದ್ರೆ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ 256 ರನ್ ಆದ್ರೆ ಹೊಡಿತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಪ್ಲೇಯಿಂಗ್ ಲೆವೆನ್ ನಲ್ಲೂ ಕೂಡ ಚೇಂಜಸ್ ಆದ್ರೆ ನೋಡಿದೆವು. ಇನ್ನು ಈ ಪಂದ್ಯದಲ್ಲಿ ವಾಷಿಂಗ್ಟನ್ ಸುಂದರ್ ಮತ್ತು ರಿಂಕು ಸಿಂಗ್ ಆಡ್ಲಿಲ್ಲ ಮತ್ತು ಅವರ ಜಾಗದಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಇನ್ನು ವಾಷಿಂಗ್ಟನ್ ಸುಂದರ್ ಜಾಗದಲ್ಲಿ ಅಕ್ಷರ್ ಪಟೇಲ್ ಆದ್ರೆ ಕಣಕ್ಕಿಳಿದಾರೆ ಅಂತಾನು ಹೇಳ್ಬಹುದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಮೊದಲನೇ ವಿಕೆಟ್ ಕೂಡ ಅಕ್ಷರ್ ಪಟೇಲ್ ಆದ್ರೆ ತೆಗೆದುಕೊಡ್ತಾರೆ ನಮ್ಮ ಭಾರತ ತಂಡಕ್ಕೆ. ಇನ್ನು ಇದೆಲ್ಲ ಬಿಟ್ಟರೆ ನಮ್ಮ ಭಾರತ ತಂಡದ ಬಗ್ಗೆ ಮತ್ತು ಬ್ಯಾಟ್ಸ್ಮನ್ ಗಳ ಬಗ್ಗೆ ಮಾತನಾಡೋದು ಅಂತಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಓಪನರ್ಸ್ ಆಗಿ ಬರ್ತಾರೆ. ಸಂಜು ಸ್ಯಾಮ್ಸನ್ 24 ರನ್, ಅಭಿಷೇಕ್ ಶರ್ಮಾ 55 ರನ್ ಮತ್ತು ಇಶಾನ್ ಕಿಶನ್ 38 ರನ್, ಸೂರ್ಯಕುಮಾರ್ ಯಾದವ್ 33 ರನ್ ಮತ್ತು ಕೊನೆಯಲ್ಲಿ ಫಿನಿಶಿಂಗ್ ಟಚ್ ಕೊಟ್ಟಂತ ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ ಭರ್ಜರಿ ಬ್ಯಾಟಿಂಗ್ ಮೂಲಕ 50 ಮತ್ತು 44 ರನ್ ಗಳಾದ್ರೆ ಗಳಿಸುತ್ತಾರೆ. ಒಟ್ನಲ್ಲಿ ನಮ್ಮ ಭಾರತ ತಂಡ ಮೊದಲನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿ 256 ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬಹುದು. ಇನ್ನು ಈ ವಿಶ್ವಕಪ್ ನ ಬಂದ್ಬಿಟ್ಟು ಅಂದ್ರೆ ಈ ವರ್ಷದ ವಿಶ್ವಕಪ್ ನಲ್ಲಿ ಇದು ಹೈಯೆಸ್ಟ್ ಸ್ಕೋರ್ ಅಂತಾನೆ ಹೇಳ್ಬಹುದು, 256. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಭರ್ಜರಿ ಪ್ರದರ್ಶನ ಆದ್ರೆ ಕೊಟ್ಟಿದೆ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಇದೀಗ ತಯಾರಿ ಕೂಡ ನಡೆಸಿದೆ ಅಂತಾನೆ ಹೇಳ್ಬಹುದು. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆದ್ದ ತಕ್ಷಣವೇ ಮಾತನಾಡಿದಂತ ಸೌತ್ ಆಫ್ರಿಕಾದ ದಿಗ್ಗಜ ಆಟಗಾರರಾಗಿರುವಂತಹ ಪ್ಯಾಪ್ ಡು ಪ್ಲೆಸಿಸ್ ಮತ್ತು ಎಬಿ ಡಿವಿಲಿಯರ್ಸ್ ಅವರು ಶಾಕಿಂಗ್ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಎಬಿಡಿ ಮತ್ತು ಪ್ಯಾಪ್ ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಮೊದಲಿಗೆ ಪ್ಯಾಪ್ ಡು ಪ್ಲೆಸಿಸ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ನಮ್ಮ ಕನ್ನಡ ಕಮೆಂಟ್ರಿಯಲ್ಲೂ ಕೂಡ ಬಂದು ಮಾತಾಡಿದಾರೆ ಅಂತ ಹೇಳ್ಬೋದು ಪ್ಯಾಪ್ ಅವರು. ಹೌದು ಸ್ನೇಹಿತರೆ, ಟೀಮ್ ಇಂಡಿಯಾದ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಟೀಮ್ ಇಂಡಿಯಾ ಒಳ್ಳೆಯ ತಂಡ ಮತ್ತು ಒಂದು ಸ್ಟ್ರಾಂಗೆಸ್ಟ್ ತಂಡ. ಇವತ್ತು ಪ್ರೂವ್ ಮಾಡಿದೆ ಯಾಕೆ ನಾವು ವರ್ಲ್ಡ್ ಅಲ್ಲಿ ಬೆಸ್ಟ್ ತಂಡ ಅಂತ ಇವತ್ತು ಪ್ರೂವ್ ಆದ್ರೆ ಮಾಡಿದೆ ಟೀಮ್ ಇಂಡಿಯಾ. ಇನ್ನು ಅಭಿಷೇಕ್ ಶರ್ಮಾ ಕೂಡ ಫಾರ್ಮ್ ಗೆ ಬಂದದ್ದು ಟೀಮ್ ಇಂಡಿಯಾಗೆ ತುಂಬಾನೇ ಆದ್ರೆ ಖುಷಿ ಕೊಟ್ಟಿದೆ ಅಂತಂದು ಪ್ಯಾಪ್ ಆದ್ರೆ ಹೇಳಿದ್ರೆ ಅಂತಾನೆ ಹೇಳ್ಬೋದು. ಇನ್ನು ಅಭಿಷೇಕ್ ಶರ್ಮಾ ಬಗ್ಗೆನೂ ಕೂಡ ಮಾತಾಡಿದಂತ ಪ್ಯಾಪ್ ಡು ಪ್ಲೆಸಿಸ್ ಅವರು ಎಲ್ಲ ಆಟಗಾರರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇವತ್ತು ಟೀಮ್ ಇಂಡಿಯಾ ಒಳ್ಳೆ ಭರ್ಜರಿ ಪ್ರದರ್ಶನ ಆದ್ರೆ ಕೊಟ್ಟಿದೆ ಮತ್ತು ಹೀಗೆ ಮುಂದುವರಿಲಿ ಮತ್ತು ನನ್ನ ಪ್ರಕಾರ ಬಂದ್ಬಿಟ್ಟು ಈ ಬಾರಿಯ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಮತ್ತು ಭಾರತ ತಂಡಗಳನ್ನು ನಾನು ಕಣದಲ್ಲಿ ನೋಡಲು ಇಚ್ಛಿಸುತ್ತೇನೆ ಅಂತಂದು ಪ್ಯಾಪ್ ಆದ್ರೆ ಹೇಳಿದ್ರೆ ಅಂತಾನೆ ಹೇಳ್ಬೋದು. ಇನ್ನು ಎಬಿ ಡಿವಿಲಿಯರ್ಸ್ ಕೂಡ ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಅಪ್ಡೇಟ್ ಆದ್ರೆ ಕೊಟ್ಟಿದ್ದಾರೆ. ಭಾರತ ತಂಡಕ್ಕೆ ವಿಶ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಎಬಿಡಿ ಅವರು. ಹೌದು ಸ್ನೇಹಿತರೆ, ಇನ್ನು ಎಬಿ ಡಿವಿಲಿಯರ್ಸ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಅದ್ಭುತವಾಗಿ ಟೀಮ್ ಇಂಡಿಯಾ ಆಡಿದೆ ಮತ್ತು ಅದ್ಭುತವಾಗಿ ಪರ್ಫಾರ್ಮ್ ಆದ್ರೆ ಮಾಡಿದೆ. ಇವತ್ತಿನ ಪಂದ್ಯದಲ್ಲಿ ಭಾರತ ತಂಡ 256 ರನ್ ಆದ್ರೆ ಹೊಡೆದಿದ್ದಾರೆ ಮತ್ತು ಈ ಟೋಟಲ್ ಭಾರತ ತಂಡದಿಂದ ನಾನು ಎಕ್ಸ್ಪೆಕ್ಟ್ ಯಾವಾಗೂ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ಭಾರತ ತಂಡ ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದೆ ಮತ್ತು ನಾನು ಅದಕ್ಕೆ ಮೆಚ್ಚಿಕೊಳ್ಳುತ್ತೇನೆ ಅಂತಂದು ಎಬಿಡಿ ಆದ್ರೆ ಹೇಳಿದ್ದಾರೆ. ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ ಸೆಮಿಫೈನಲ್ ಮತ್ತು ಫೈನಲ್ ಹಂತಕ್ಕೆ ಭಾರತ ಖಂಡಿತವಾಗಿ ಆದ್ರೆ ಹೋಗುತ್ತೆ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ತುಂಬಾನೇ ಅದ್ಭುತವಾಗಿ ಆಡ್ತಾ ಇದೆ ಮತ್ತು ಆ ಕಾರಣದಿಂದಾಗಿ ನನ್ನ ಪ್ರಕಾರ ಈ ಬಾರಿಯ ವರ್ಲ್ಡ್ ಕಪ್ ಅಂದ್ರೆ T20 ವರ್ಲ್ಡ್ ಕಪ್ ಫೈನಲ್ಸ್ ಆಗಿ ಸೌತ್ ಆಫ್ರಿಕಾ ಮತ್ತು ಭಾರತ ತಂಡವನ್ನು ನಾನು ಕಣದಲ್ಲಿ ನೋಡಲು ಇಚ್ಛಿಸುತ್ತೇನೆ ಅಂತಂದು ಎಬಿಡಿ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.